ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಆದೂರ್ ಚಂದ್ರು. ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನ ಅಂತಂದ್ರೆ ಅಲ್ಲಿ ಅಪರೂಪದ ವನ್ಯಜೀವಿಗಳ ಆಶ್ರಯ ತಾಣ. ಸುಮಾರು 1000ಕ್ಕೂ ಹೆಚ್ಚು ಅಲ್ಲಿ ವನ್ಯಜೀವಿಗಳು ಇದ್ದಾವೆ. ಆದರೆ ಬಹುತೇಕ ಜನರಿಗೆ ಗೊತ್ತಿಲ್ಲ, ಅಲ್ಲಿ ಕರಡಿಗಳನ್ನ ಪ್ರತ್ಯೇಕವಾಗಿ ಪೋಷಣೆ ಮಾಡ್ತಕ್ಕಂತಹ SOS ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ಕರಡಿಗಳನ್ನೇ ಪ್ರತ್ಯೇಕವಾಗಿ ಅದನ್ನ ಪಾಲನೆ ಪೋಷಣೆ ಮಾಡಿ ರಾಜ್ಯದ ಅಥವಾ ದೇಶದ ಬೇರೆ ಬೇರೆ ಕಡೆಗಳಿಂದ ಏನು ರಕ್ಷಣೆ ಮಾಡಿ ತಗೊಂಡು ಬರ್ತಕ್ಕಂಥ ಕರಡಿಗಳನ್ನ ಅಲ್ಲಿ ಅವರು ರೆಸ್ಕ್ಯೂ ಸೆಂಟರ್ ಇದೆ. ಸೊ ಅಲ್ಲಿ ಅವುಗಳನ್ನ ಪಾಲನೆ ಪೋಷಣೆ ಮಾಡಿ ಸೊ ಅವನ್ನ ಕರಡಿ ಸಫಾರಿ ಏನಿದೆ ಸೊ ಅಲ್ಲಿ ಬಿಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಕರಡಿಗಳನ್ನ ವಿಶೇಷವಾಗಿ ಆರೈಕೆ ಮಾಡಲಿಕ್ಕೆ ಅವಕ್ಕೆ ಹೋಗಿ ಒಂದು ವೈದ್ಯಕೀಯವಾಗಿ ಚಿಕಿತ್ಸೆ ಕೊಡ್ಲಿಕ್ಕೆ ಒಂದು ತಂಡ ಕೂಡ ಇದೆ. ಅದೇ SOS ಸಂಸ್ಥೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸೊ ಈ SOS ಸಂಸ್ಥೆ ಕರಡಿಗಳನ್ನ ವಿಶೇಷವಾಗಿ ಕಾಳಜಿ ವಹಿಸಿ ಆರೈಕೆ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಇದು ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನ ಇದೆಯಲ್ಲ, ಸೊ ಅದರ ವ್ಯಾಪ್ತಿಯಲ್ಲಿ ಅದರ ಒಂದು ಅಂಡರಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ. ಸೊ ಈ ಒಂದು ಸಂಸ್ಥೆ 2019ರಲ್ಲಿ ಬಳ್ಳಾರಿ ಅರಣ್ಯ ಪ್ರದೇಶದಲ್ಲಿ ಏನು ಬೇಟೆಗಾರರು ಹಾಕಿರ್ತಕ್ಕಂಥ ಉರುಳಿಗೆ ಸಿಲ್ಕೊಂಡು ಜೀವನ್ಮರಣದ ನಡುವೆ ಹೋರಾಟ ಮಾಡ್ತಿರ್ತಕ್ಕಂಥ ವಸೀಕರನ್ ಅಂತೇಳಿ ಆ ಕರಡಿನ ರಕ್ಷಣೆ ಮಾಡಿದ್ರು. ರಕ್ಷಣೆ ಮಾಡೋ ಸಂದರ್ಭದಲ್ಲಿ ಉರುಳಿಗೆ ಕಾಲು ಅಂದ್ರೆ ಹಿಂಬದಿಯ ಎಡಗಾಲು ಬಹುತೇಕ ಕಟ್ಟಾಗಿರ್ತದೆ. ಸೊ ಅದನ್ನ ತೆಗೆದುಕೊಂಡು ಬಂದು ಸುಮಾರು 1 ವರ್ಷಗಳ ಕಾಲ ಆರೈಕೆ ಮಾಡ್ತಾರೆ. ಕರಡಿ ಏನೋ ಚೇತರಿಕೆ ಕಾಣ್ತದೆ, ಆದ್ರೆ ಅದನ್ನ ಏನು ಎಡಗಾಲಿತ್ತು ಸೊ ಅದು ಬಹುತೇಕ ಪಾದವನ್ನ ಕಳೆದುಕೊಂಡಿರ್ತದೆ. ಯಾಕೆಂದ್ರೆ ಅನಿವಾರ್ಯವಾಗಿ ಅದನ್ನ ತೆಗೆದು ಚಿಕಿತ್ಸೆ ಮಾಡ್ಬೇಕಾದಂತ ಒಂದು ಪರಿಸ್ಥಿತಿ ಇರ್ತದೆ. ಅದಾದ ಬಳಿಕ ಅದು ಆರೋಗ್ಯ ಚೇತರಿಕೆ ಆದ್ರೂ ಕೂಡ ಕಾಲು ಕಳೆದುಕೊಂಡು 3 ಕಾಲಲ್ಲೇ ನಡೆದಾಡ್ಕೊಂಡು ಮೇವನ್ನ ಹರಿಸುವಂಥದ್ದು ಮತ್ತೆ ಮಣ್ಣನ್ನ ಕೆರೆಯುವಂಥದ್ದು ಜೊತೆಗೆ ಮರ ಹತ್ತುವಂತ ಕೆಲಸವನ್ನು ಮಾಡ್ತಾ ಇರ್ತದೆ. ಸೊ ಇದನ್ನ ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನಕ್ಕೆ ಬಂದಿದಂತ ವಿಶೇಷವಾಗಿ ವನ್ಯಜೀವಿಗಳ ಈ ರೀತಿಯ ಕಾಲು ಅಥವಾ ಕೈ ಕಟ್ಟೋ ಸಂದರ್ಭದಲ್ಲಿ ಅವಿಗೆ ಮೂಳೆ ತಜ್ಞ ಆತ ಆ ಪಾಲನೆ ಪೋಷಣೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಅಮೆರಿಕದ ಡೆರಿಕ್ ಅನ್ನೋಂಥವ್ರು ಕೂಡ ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನಕ್ಕೆ ಬಂದಿರ್ತಾರೆ. ಬಂದ ಸಂದರ್ಭದಲ್ಲಿ ಅವರು ಕೂಡ ವಸೀಕರಣನ್ನ ಗಮನಿಸಿರ್ತಾರೆ. 3 ಕಾಲಲ್ಲಿ ಕರಡಿ ಓಡಾಡ್ತಾ ಇರ್ತಕ್ಕಂಥ ವಸೀಕರಣ ಕರಡಿಯನ್ನು ಅವರು ಗಮನಿಸಿರ್ತಾರೆ. ಸೊ ಗಮನಿಸಿ ಅವತ್ತು ಬನ್ನೇರ್ಘಟ್ಟ ಜೈವಿಕ ಉದ್ಯಾನದ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿರ್ತಾರೆ. ಅದಾದ್ಮೇಲೆ ಅವರು ನಿರಂತರವಾಗಿ ಒಂದು 2 ವರ್ಷಗಳ ಶ್ರಮಪಟ್ಟು ಕರಡಿಗೆ ಹಿಂಬದಿ ಕಾಲು ಕಳ್ಕೊಂಡಿರ್ತಾರೆ, ಹೇಗಾದ್ರೂ ಮಾಡಿ ಕೃತಕ ಕಾಲನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ವಿಶ್ವದಲ್ಲಿಯೇ ಮೊದಲನೇ ಬಾರಿಗೆ ವಸೀಕರಣ ಕರಡಿಗೆ ಅವರು ಕೃತಕ ಕಾಲನ್ನ ಜೋಡಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. 3 ದಿನ ಅಂದ್ರೆ ಪ್ರಾರಂಭದಲ್ಲಿ 3 ತಿಂಗಳು ಅದಕ್ಕೆ ರಿಹರ್ಸಲ್ ಮಾಡುವಂಥದ್ದು, ಆ ಒಂದು ಕಾಲನ್ನು ಯಾವ ರೀತಿ ಫಿಕ್ಸ್ ಮಾಡಬೇಕು, ಅಳತೆ ಎಲ್ಲವನ್ನ ಅವರು ಪ್ಲಾನ್ ಮಾಡಿ ಪಕ್ಕ ಅದ್ರ ಸ್ಟಡಿ ಮಾಡಿ 3 ತಿಂಗಳು ಆ ಒಂದು ಕೃತಕ ಕಾಲನ್ನ ಸಿದ್ಧಪಡಿಸಿದ್ದಾರೆ. ಜೊತೆಗೆ ಕಳೆದ 3 ದಿನಗಳಿಂದ ಈ ಒಂದು ಕರಡಿಗೆ ಅದನ್ನ ಫಿಕ್ಸ್ ಮಾಡಿ ಅದು ಯಶಸ್ವಿಯಾಗಿ ನಡೆದಾಡುವಂಥದ್ದು, ಮರ ಹತ್ತುವಂಥದ್ದು, ಮತ್ತೆ ಮೇವನ್ನು ಹರಿಸುವಂಥದ್ದು, ಮತ್ತೆ ಮಣ್ಣನ್ನ ಕೆರೆಯುವಂಥದ್ದು. ಸಾಮಾನ್ಯವಾಗಿ ಕರಡಿಗಳು ಗೆದ್ದಲು ತಿನ್ಲಿಕ್ಕೆ ಮಣ್ಣನ್ನ ಕೆರಿತವೆ. ಸೊ ಅದನ್ನು ಕೂಡ ಈ ಒಂದು ಕಾಲ್ ಫಿಕ್ಸ್ ಮಾಡಿದ್ಮೇಲೆ ವಸೀಕರಣ ಕರಡಿ ನ್ಯಾಚುರಲ್ ಆಗಿ ಎಲ್ಲ ಕರಡಿಗಳು ಯಾವ ರೀತಿ ಓಡಾಡ್ತವೆ, ಯಾವ ರೀತಿ ಮರ ಹತ್ತವೆ, ಯಾವ ರೀತಿ ಮಣ್ಣನ್ನ ಕೆರೆದು ಗೆದ್ದಲುಗಳನ್ನ ತಿಂತವೆ, ಸೊ ಅದೇ ರೀತಿ ವಸೀಕರಣ ಕರಡಿ ಕೂಡ ಮಾಡ್ತಾ ಇರೋದ್ರಿಂದ ಬನ್ನೇರ್ಘಟ್ಟ ಜೈವಿಕ ಉದ್ಯಾನದ ವೈದ್ಯಾಧಿಕಾರಿಗಳು ಮತ್ತೆ ಬನ್ನೇರ್ಘಟ್ಟ ಜೈವಿಕ ಉದ್ಯಾನದ ಅಧಿಕಾರಿಗಳು ಸಂತತ ವ್ಯಕ್ತಪಡಿಸಿ ಇವತ್ತು ನಾವು ಒಂದು ಒಳ್ಳೆ ಡಿಸ್ಕಷನ್ ಮಾಡೋಣ ನಾನು ಇಲ್ಲಿ ಬಂದಿದ್ದೊಮ್ಮೆ. ಈ ಸ್ಲಾತ್ ಬೇರ್ಗೆ ಕರಡಿಗೆ ಫಸ್ಟ್ ಟೈಮ್ ನಮ್ಮ ದೇಶದಲ್ಲೇ ಈ ಕೃತಕ ಕಾಳು ನಾವು ಒಂದು ವಿದೇಶಿನವರು ಹೆಲ್ಪ್ ತಗೊಂಡು ಮಾಡಿದ್ದೇವೆ ನಾವು. ಈ ಕರಡಿ ವಸೀಕರಣ ಹೆಸರಿಟ್ಟಿದ್ದೇವೆ ನಾವು ಸ್ಲಾತ್ ಬೇರು. ಬಳ್ಳಾರಿಯಲ್ಲೇ ಈ ಪೋಚರ್ ಸ್ನ್ಯಾರಲ್ಲೇ ಅವನು ಕಾಲು ತುದಿ ತಗೊಳಕೊಂಡಿರೋದ್ರಿಂದ ಆ ಬೆರಳುಗಳು ಈ ಪೂರ್ತಿ ರೀಜನೇ ಕಂಪ್ಲೀಟ್ ಹಾಳಾಗಿದೆ. ಫುಲ್ಲು ಬೋನ್ಗಳು ಕಟ್ಟಾಗಿ ಆಚೆ ತೂರ್ಕೊಂಡು ಬಂದಿದ್ದಾವೆ. ಸೊ ಅದನ್ನು ನಾವು ಹೀಲ್ ಮಾಡಿದ್ದೇವೆ ಉಂಡು, ಬಟ್ ಆದ್ರೂ ಕೂಡ ಆ ಸೇವ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅದು ಫುಲ್ ಕೊಳ್ತೋಗಿದೆ. ಸೊ ಇವಾಗ ಅದಕ್ಕೋಸ್ಕರ ಆ ಪೂರ್ತಿ ಕಾಲನ್ನು ತೆಗೆಯೋದು ಬೇಡ ಅನ್ನೋ ನಾವು ಆ ರೀಜನ್ ಮಾತ್ರ ಆ್ಯಂಪ್ಯುಟೇಟ್ ಮಾಡಿಬಿಟ್ಟು ಆ ಉಂಡೆಲ್ಲ ಹೀಲ್ ಆದಮೇಲೆ ಅವನಿಗೊಂದು ಒಳ್ಳೆ ಡೇ ಟು ಡೇ ಲೈಫನ್ನು ಹ್ಯಾಪಿಯಾಗಿ ಇಟ್ಕೊಳ್ಳೋಕ್ಕೆ ಈ ಇದನ್ನು ಮಾಡಿದ್ದೇವೆ ನಾವು. ರೆಸ್ಕ್ಯೂ ಆಗಿ ಬಂದಿರುವ ಕರಡಿಗಳೇನಿದೆ ಬೇರೆ ಬೇರೆ ಕಡೆಯಿಂದ ರೆಸ್ಕ್ಯೂ ಆಗಿ ಬರ್ತದೆ. ಮೇಜರ್ ಆಗಿ ನಮ್ಮ ಹತ್ರ ಇರುವ ಕರಡಿಗಳು ಇಲ್ಲಿ ಕಳಂದರ್ ಕಮ್ಯುನಿಟಿ ಅಂತ ಏನು ಡ್ಯಾನ್ಸಿಂಗ್ ಬೇರ್ಸ್ ಅಂತ ಏನು ಕರಿತೀವಿ, ಆ ಡ್ಯಾನ್ಸಿಂಗ್ ಕರಡಿಗಳನ್ನ ನಾವು ರೆಸ್ಕ್ಯೂ ಮಾಡಿ ತಂದಿರುವ ಒಂದು ಕರಡಿಗಳಿದೆ. ಅದ್ರ ಜೊತೆಗೆ ಅವಾಗವಾಗ ಅರಣ್ಯ ಇಲಾಖೆಯಿಂದ ರೆಸ್ಕ್ಯೂ ಆಗ್ತಾ ಇರುವ ಕರಡಿಗಳು ಕೂಡ ಅದರಲ್ಲಿ ಕೆಲವೊಂದಿದೆ. ಅದರಲ್ಲಿ ಒಂದು ಕರಡಿ
ವಸೀಕರಣ್ ಅಂತ ಹೇಳಿ 2019ನೇ ಇಸ್ವಿನಲ್ಲಿ ಬಳ್ಳಾರಿನಲ್ಲಿ ಒಂದು ಸ್ನ್ಯಾರಿಗೆ ಸಿಕ್ಕಾಕೊಂಡು ನಾವು ರೆಸ್ಕ್ಯೂ ಮಾಡಿರೋ ಒಂದು ಕರಡಿ. ಸೊ ಅದು ಸ್ನ್ಯಾರಲ್ಲಿ ಸಿಕ್ಕಾಗುವಾಗಲೇ ಬೋನ್ಸ್ ಎಲ್ಲ ಕ್ರಶ್ ಆಗಿ ಅದನ್ನು ಒಂದು ಆ್ಯಂಪ್ಯೂಟ್ ಮಾಡುವ ಒಂದು ಪರಿಸ್ಥಿತಿ ಬಂತು. ಅದು ಕಾಲು ಆ್ಯಂಪ್ಯೂಟ್ ಮಾಡಿದ ಮೇಲೆ ಒಂದು ಪ್ರೋಸ್ಥೆಟಿಕ್ ಲೆಗನ್ನು ಅವರು ಅದಕ್ಕೆ ಒಂದು ಟ್ರೈ ಮಾಡಿ ಅದನ್ನು ನಾವು ಮಾಡ್ಬೋದು ಅಂತ ಹೇಳಿ ಚರ್ಚೆ ಮಾಡಿದ ಮೇಲೆ ಒಬ್ಬ USA ಬೇಸ್ಡ್ ಒಬ್ಬ ಡಾಕ್ಟರ್ ಜೊತೆಗೆ ನಾವು ಮಾತಾಡಿಕೊಂಡು ಒಂದು ಪ್ರೋಸ್ಥೆಟಿಕ್ ಲೆಗನ್ನು ನಾವು ರೆಡಿ ಮಾಡಿದ್ದೀವಿ. ಅದಕ್ಕೆ ಅಂತ ಹೇಳಿದ್ರೆ ಇದು ವಿಶ್ವದಲ್ಲಿಯೇ ಮೊದಲನೇ ಬಾರಿಗೆ ಮತ್ತು ದೇಶದಲ್ಲಿಯೇ ಮೊದಲನೇ ಬಾರಿಗೆ ಈ ಒಂದು ಪ್ರಯತ್ನ ಆಗಿರೋ ಜೊತೆಗೆ ಯಶಸ್ವಿಯಾಗಿರುವಂಥದ್ದು ಕೂಡ ಬನ್ನೇರುಘಟ್ಟ ಜೈವಿಕ ಉದ್ಯಾನ ಅಧಿಕಾರಿಗಳಿಗೆ ಇಲ್ಲೊಂದು ಸಂತಸ ಮೂಡಿದೆ. ಯಾಕೆಂತ ಹೇಳಿದ್ರೆ ಬಹುತೇಕ ಕಡೆಗಳಲ್ಲಿ ರಾಜ್ಯದ ಬೇರೆ ಬೇರೆ ಕಡೆ ಕರಡಿಗಳಿಗೆ ಈ ರೀತಿ ಬೇಟೆಗಾರರಾಗ್ತಕ್ಕಂಥ ಉರುಳಿಗೆ ಸಿಲುಕಿ ಅದು ಕೈಕಾಲನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಪರ್ಯಾಯ ವ್ಯವಸ್ಥೆ ಇರಲಿಲ್ಲ. ಆದರೆ ಈ ಒಂದು ಕೃತಕ ಜೋಡಣೆ ಇವತ್ತು ಏನು ಅನಿಮಲ್ಸ್ ಏನಿದ್ದಾವೆ, ವನ್ಯಜೀವಿಗಳೇನಿದ್ದಾವೆ, ಸೊ ಅವಕ್ಕೆ ಒಂದು ರೀತಿಯಲ್ಲಿ ಇದು ಸಾಕಾರ ಆಗಲಿದೆ. ಮುಂದಿನ ದಿನಗಳಲ್ಲಿ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಅದುರ್ ಚಂದ್ರು, ನ್ಯೂಸ್ 18 ಆನೇಕಲ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.